ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. Idiot. ಮಾವ, ಆ ಲೋಫರ್ ತೇಜಸ್ ಜೊತೆ ನೀವೇನ್ ಮಾಡ್ತಿದ್ರಿ? ಮಾವ ನಿಮ್ನೆ ಕೇಳ್ತಿರೋದು. ಅದು ಅವನು ಅದಿತಿನ ಮತ್ತೆ ಮಾವ, ಅವನ ಅದಿತಿಗೆ ಯಾವುದೇ ತರ ತೊಂದರೆ ಕೊಟ್ಟರು ಒಂದೇ ಒಂದು ಕಾಲ್ ಮಾಡಿ, ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಬನ್ನಿ, ಪೂಜೆಗೆ ಟೈಮ್ ಆಯ್ತು. ಧ್ರುವ, ನಾನು ನನ್ನ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ನಿನ್ನ ಬಗ್ಗೆ ಚಿಂತೆ ಮಾಡಿದ್ದೇ ಜಾಸ್ತಿ. ಸುಹಾಸಿನಿ ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ರೆ ನನ್ನನ್ನು ಯಾರು ನೋಡ್ಕೋತಾರೆ ಅನ್ನೋ ಆತಂಕನೇ ನನಗೆ ತುಂಬ ಕಾಡ್ತಾ ಇತ್ತು. ಆದರೆ ಈಗ ಹಾಗಲ್ಲ. ನಿನ್ನ ಜೊತೆ ಅದಿತಿ ಇದ್ದಾಳೆ. ಎಷ್ಟೇ ಕಷ್ಟ ಬಂದರೂ ನಿನ್ನನ್ನು ಅವಳು ಜೋಪಾನ ಮಾಡ್ತಾಳೆ ಅನ್ನೋ ಭರವಸೆ ನನಗಿದೆ. ಈಗ ನಂಗೆ ಏನಾದರೂ ಪರವಾಗಿಲ್ಲ. ಒಟ್ಟಿನಲ್ಲಿ ನೀನು ಖುಷಿಯಾಗಿರ್ಬೇಕು ಧ್ರುವ. ಏನ್ ಮಾಡ್ತಾ ಇದೀಯಾ ಇಲ್ಲಿ? ಅಮ್ಮ, ಅಮ್ಮ ಹೊಸ ರುಚಿಯಿಂದ ಸ್ವೀಟ್ ಮಾಡಿದ್ದಾಳೆ, ತುಂಬಾ ಚೆನ್ನಾಗಿದೆ, ತಗೊಳ್ಳೆ ತಿನ್ನು. ನನಗೆ ಬೇಡಮ್ಮ. ಅರೆ ಬೇಡ ಅಂದ್ರೆ ಹೇಗೆ? ಸ್ವಲ್ಪ ತಿನ್ನೆ, ತುಂಬಾ ಚೆನ್ನಾಗಿದೆ. ಅಮ್ಮ, ನಾನಿವತ್ತು ಉಪವಾಸ ಮಾಡ್ತಾ ಇದ್ದೀನಿ, ಏನು ತಿನ್ನೋ ಹಾಗಿಲ್ಲ. ಯಾಕೆ? ಕೆಳಗಡೆ ಲಗ್ನ ಪತ್ರಿಕೆ ಅಂತ ಎಲ್ಲ ಅಡುಗೆ ಮಾಡ್ತಾ ಇದ್ದಾರೆ, ನೀನ್ ನೋಡಿದ್ರೆ ಉಪವಾಸ ಅಂತೀಯಲ್ಲ. ಅಷ್ಟಕ್ಕೂ ಇವತ್ತು ಉಪವಾಸ ಮಾಡೋ ಅಂತ ಅನಿವಾರ್ಯ ನಿನಗೇನೇ ಇದೆ? ಯಾರಿಗಿದೆಯೋ ಇಲ್ವೋಮ್ಮ, ನನಗಿದೆ. ನನಗೆ ನನ್ನ ಮಗ ಚೆನ್ನಾಗಿರ್ಬೇಕು. ಧ್ರುವ ಅದಿತಿ ಮದುವೆ ಆಗೋವರೆಗೂ ಯಾವ ತೊಂದರೆ ಅಡಚಣೆ ನಡೆದೇ ಇರಲಿ ಅಂತ ನಾನು ಇವತ್ತು ಉಪವಾಸ ಮಾಡ್ತಾ ಇದ್ದೀನಿ. ವೇದಾಂತ ಎಲ್ಲ ನೋಡ್ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಂತಾನೆ. ನೀನ್ಯಾಕೆ ತಲೆ ಕೆಡಿಸ್ಕೊಡ್ತೀಯ? ಅವನೆಲ್ಲ ನೋಡ್ಕೊಡ್ತಾನೆ ಬಿಡು. ನೀನು ಹೇಳ್ತಿರೋದು ನಿಜಮ್ಮ. ವೇದಾಂತ್ ಎಲ್ಲ ನೋಡ್ಕೋತಾನೆ, ನನಗೆ ಭರವಸೆ ಇದೆ. ಆದರೆ ಇದೇ ಮನೆಯಲ್ಲಿ ಸುಹಾಸಿನಿ ಅನ್ನೋಳು ಒಬ್ಳಿದಾಳಲ್ಲ. ಮೊದಲೇ ಅವಳಿಗೆ ನನ್ನ ಮಕ್ಕಳನ್ನ ಕಂಡ್ರೆ ಆಗಲ್ಲ. ಧ್ರುವ ಅದಿತಿ ಮದುವೆಗೆ ಏನು ತೊಂದರೆ ತರ್ತಾಳೋ ಅಂತ ಭಯ ಶುರುವಾಗಿದೆ ನನಗೆ. ಲೇ, ಅವಳ ಚಿಂತೆ ನೀನು ಮಾಡಬೇಡ ಕಣೆ. ಅವಳೊಂಥರ ಕೇರೆ ಹಾವಿದ್ದಾಗೆ, ಅವಳು ಕಚ್ಚಿದ್ರು ಏನೂ ಆಗಲ್ಲ. ಅವಳೇನಾದರೂ ನನ್ನ ಮೊಮ್ಮಗನ ಸುದ್ದಿಗೆ ಬಂದರೆ ಅವಳು ಕುತ್ಕಿ ಇಸ್ಕಿ ಸಾಯಿಸ್ಬಿಡ್ತೀನಿ. ಯಾಕೆ ಬೇಗ ಬರಕ್ಕೆ ಹೇಳಿದೆ ತೇಜಸ್? ಇವತ್ತು ನಮ್ಮ ಮನೆಯಲ್ಲಿ ಲಗ್ನ ಪತ್ರಿಕೆ ಶಾಸ್ತ್ರ ನಡೀತಾ ಇದೆ ಅಂತ ಗೊತ್ತಿದೆ ತಾನೆ? ಈ ಟೈಮ್ನಲ್ಲೂ ನಾನು ಮನೇಲಿಲ್ಲ ಅಂದರೆ ನನ್ನ ಮೇಲೆ ಅನುಮಾನ ಬರುತ್ತೆ. ಈ ತೇಜಸ್ ಕಾರಣ ಇಲ್ಲದೆ ಏನು ಮಾಡಲ್ಲ ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ? ನಿಮ್ಮ ಕೆಲಸ ಅದಿತಿ ಮತ್ತು ಧ್ರುವನ್ ಮದುವೆ ಮಾಡೋದಲ್ಲ, ಅದನ್ನು ಕೆಡಿಸಿ ಆ ಅದಿತಿ ಕುತ್ತಿಗೆಗೆ ನಾನು ತಾಳಿ ಕಟ್ಟೋ ಥರ ಮಾಡೋದು. ಹಾಂ, ಯಾಕೆ ಬರೋಕ್ಕೆ ಹೇಳಿದೆ ಅಂತ ಕೇಳಿದ್ರಿ ಅಲ್ವಾ?
ತಗೊಳ್ಳಿ ಇದು ಏನಿದು? ಒಡವೆ. $30 ಲಕ್ಷ ಕೊಡಬೇಕು. ಕ್ಯಾಶ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಒಡವೆಗಳನ್ನಾದರೂ ಕೊಡಲೇಬೇಕು. ನಿಮ್ಮ ಮಕ್ಕಳ ಹತ್ರ ಒಡವೆಗಳಂತೂ ಗ್ಯಾರಂಟಿ ಇರುತ್ತೆ. ನೋಡು, ನೀನು ಹೇಳಿದಾಗೆ ಒಡವೆಗಳನ್ನು ತಂದಿದ್ದೀನಿ. ವಾಟ್? ಮಂಜುನಾಥ್ ಕಳ್ತನ ಮಾಡಿದ್ರ? ಅದು ಅಮೂಲ್ಯನ್ ಒಡವೆಗಳನ್ನ? ನನಗಂತೂ ನಂಬೋದಕ್ಕಾಗ್ತಾ ಇಲ್ಲ. ಹೌದು, ಅವ್ರ ಕೈಲಿ ಯಾಕೆ ಕಳ್ತನ ಮಾಡಿಸ್ದೆ? ಈ ತೇಜಸ್ ಅಂದ್ರೆ ಏನು ತಮಾಷೆನಾ? ನಾನು ಮನ್ಸು ಮಾಡಿದ್ರೆ ಯಾರನ್ನ ಬೇಕಾದರೂ ಆಟ ಆಡಿಸ್ತೀನಿ, ಏನು ಬೇಕಾದರೂ ಮಾಡ್ತೀನಿ. ನನ್ನನ್ನು ಎದುರಾಕೊಂಡ್ರೆ ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ. ಈಗ ಮಂಜುನಾಥ್ ಮಾಡಿದ ತಪ್ಪಿಗೆ ನನ್ನನ್ನು ಲೈಫ್ ಲಾಂಗ್ ಮರಿಬಾರ್ದು, ಆ ಥರ ಬುದ್ಧಿ ಕಲಿಸಿದ್ದೀನಿ. ಎದುರಿಸ್ತೀಯಾ? ನೋಡಿ, ನಾನೀಗ ಹೇಳೋದ್ರ ಬಗ್ಗೆ ಗಮನ ಕೊಡಿ. ಅಮೂಲ್ಯ ಹತ್ರ ಹೋಗಿ ನೀನು ಒಡವೆ ತೋರಿಸು ಅಂತ ಹೇಳಿ. ಇಲ್ದಿರೋ ಒಡವೆನ ಅವಳು ಎಲ್ಲಿಂದ ತೋರಿಸ್ತಾಳೆ? ಆಮೇಲೆ ಆ ಒಡವೆನೆ ಮಂಜುನಾಥೆ ಕದ್ದಿದ್ದಾನೆ ಅಂತ ಬ್ಲಾಸ್ಟ್ ಮಾಡಿ. ಆಗ ಶುಭ ಕಾರ್ಯದ ಮನೆ ಸೂತಕದ ಮನೆ ಆಗುತ್ತೆ, ಎಲ್ಲ ಗಬ್ಬೆದ್ದೋಗುತ್ತೆ. ಪರವಾಗಿಲ್ಲ, ನಾನೇ ಕಿಲಾಡಿ ಅಂದ್ಕೊಂಡ್ರೆ ಆ ತೇಜಸ್ ನನಗಿಂತಲೂ ಕಿಲಾಡಿ. ಒಂದೇ ಏಟಿಗೆ 2 ಹಕ್ಕಿನ ಬೀಳ್ಸೋ ಪ್ಲಾನ್ ಮಾಡಿದ್ದಾನೆ. ಅಮೂಲ್ಯ, ನಿನ್ನ ಜ್ಯುವೆಲ್ರಿ ಎಲ್ಲ ಈಗ ನನ್ನ ಕೈಲಿದೆ. ಅದನ್ನು ಇಟ್ಕೊಂಡು ನಿನ್ನ ಫ್ಯಾಮಿಲಿಯವ್ರನ್ನೆಲ್ಲ ಹೇಗೆ ಆಟ ಆಡಿಸ್ತೀನಿ ಅಂತ ನೋಡ್ತಾ ಇರು. ನಾನು ಕೊಡೋ ಏಟಿಗೆ ನಿಮ್ಮಪ್ಪ ಅವರೇ ಬಂದು ಎಲ್ಲರ ಮುಂದೆ ನಾನೇ ಜ್ಯುವೆಲ್ರಿ ತಗೊಂಡಿದ್ದು ಅಂತ ಹೇಳಬೇಕು. ಹಾಗೆ ಮಾಡ್ತೀನಿ, ನಿಮ್ಮಪ್ಪನ್ನ ಕಳ್ಳ ಅಂತ ಪ್ರೂವ್ ಮಾಡ್ತೀನಿ. ಆಗ ವೇದಾಂತ್ ಕೂಡ ಏನೂ ಮಾಡೋದಕ್ಕಾಗಲ್ಲ. ನಿಮ್ಮ ಮರ್ಯಾದೆನ 3 ಕಾಸಿಗೆ ಹರಾಜಾಗ್ತೀನಿ. ಈ ಪ್ಲಾಟ್ ಏನೋ ತುಂಬ ಚೆನ್ನಾಗಿದೆ, ಸಕ್ಸಸ್ಫುಲ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಯಾರ್ಯಾರಿದ್ರಲ್ಲಿ ಹೇಗೆ ಆ್ಯಕ್ಟ್ ಮಾಡ್ತಾರೆ ಅಂತ ನೋಡಬೇಕು. ಖಂಡಿತ ಈ ಸಾರಿ ಗೆಲುವು ನಂದೆ. ಅದೆಯಾ? ಅಪ್ಪ ಅಮ್ಮ ಬಂದು ಎಷ್ಟೊತ್ತಾಯ್ತು? ಆಗಿದ್ದ ವೆಯ್ಟ್ ಮಾಡ್ತಿದ್ದಾರೆ, ಇನ್ನೂ ಪೂಜೆ ಶುರುವಾಗಿಲ್ಲ. ಎಷ್ಟೊತ್ತಾಗುತ್ತೇನಾ? ಒಂದು ನಿಮಿಷ, ನನ್ನ ಮೇಲೆ ಯಾಕೆ ರೇಗಾಡ್ತಾ ಇದೆಯಾ ನೀನು? ಪೂಜೆ ಇನ್ಚಾರ್ಜ್ ಅಲ್ಲ, ನೀನು ಹೆಂಡ್ತಿಗೆ ಹೋಗಿ ಕೇಳು. ಬಜಾರಿ ಅಮೂಲ್ಯ, ಅಮೂಲ್ಯ, ನಿಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ ಅಂತ ಎಷ್ಟು ಚೆನ್ನಾಗಿ ಡೋ ಮಾಡ್ತಿದ್ಯಲ್ಲ. ಏಯ್, ಅಪ್ಪ ಅಮ್ಮ ಬಂದು ಎಷ್ಟೊತ್ತಾಯ್ತು? ಇನ್ನೂ ಪೂಜೆ ರೆಡಿ ಮಾಡ್ಕೊಂಡಿಲ್ಲ, ಎಷ್ಟೊತ್ತಾಗುತ್ತೇನಾ? ಮೊನ್ನೆ ಅದಕ್ಕೆ ಅದೇನೋ ಹೇಳ್ತಿದ್ರು, ಹಾಗಾಯ್ತು ನಿನ್ನ ಕತೆ. ಇನ್ನೊಂದು 10 ನಿಮಿಷ ವೆಯ್ಟ್ ಮಾಡಿದ್ರೆ ದೇವ್ರ ನೈವೇದ್ಯ ರೆಡಿ ಆಗ್ಬಿಡುತ್ತೆ. ರೆಡಿ ಆಗ್ತದಂಗೆ ಪೂಜೆ ಶುರು ಮಾಡೋದೆ. ಅಮೂಲ್ಯ, ಯಾಕೆ ಇಷ್ಟೊಂದು ಸಿಂಪಲ್ ಆಗಿದೆಯಾ?
ಪೂಜೆ ದಿನ ನೀನು ಹೀಗಿದ್ರೆ ನೋಡ್ದವ್ರು ಏನು ಅಂದ್ಕೊಳ್ಳಲ್ಲ. ಮತ್ತೆ ನೀವೇನು ಹೇಳ್ತಿದ್ದೀರಾ ನಂಗೆ ಅರ್ಥ ಆಗ್ತಿಲ್ಲ. ಇವತ್ತು ಲಗ್ನ ಪತ್ರಿಕೆ ಶಾಸ್ತ್ರ ಅಲ್ವಾ, ನೀನು ವೇದಾಂತೆ ಶಾಸ್ತ್ರ ಕುತ್ಕೊಳ್ಳೋದು. ಹಾಗಿರುವಾಗ ನೀನು ಮೈ ತುಂಬ ಒಡವೆ ಹಾಕ್ಕೊಂಡು ಮಹಾಲಕ್ಷ್ಮಿ ಥರ ರೆಡಿ ಆಗಬೇಕು. ವಸಿಷ್ಠ ಫ್ಯಾಮಿಲಿ ಸೊಸೆ ಅಂದರೆ ಸುಮ್ಮನೆನಾ? ನೀನು ಸಿಂಪಲ್ ಆಗಿದ್ರೂ ಚೆನ್ನಾಗೇ ಕಾಣ್ತೀಯಾ. ಆದರೂ ಇವತ್ತು ಸ್ಪೆಷಲ್ ಡೇ ಅಲ್ವಾ. ಅದಕ್ಕೆ ಇನ್ನೊಂದಷ್ಟು ಒಡವೆ ಹಾಕ್ಕೊಂಡು ಸ್ಪೆಷಲಾಗಿ ರೆಡಿ ಆಗಬೇಕು. ಅಲ್ಲ ಅತ್ತೆ, ಯಾವ ಪೂಜೆಗಾದರೂ ನಾನು ಹಿಂಗೆ ಅಲ್ವಾ ರೆಡಿ ಆಗೋದು? ಇವತ್ತೇನು ಸ್ಪೆಷಲಾಗಿ ರೆಡಿ ಆಗಬೇಕು? ಅದಕ್ಕೆ ಹೇಳ್ತಾ ಇರೋದು ಇನ್ಮೇಲೆ ಹೀಗೆ ರೆಡಿ ಆಗಬೇಡ ಅಂತ. ಇರೋ ಒಡವೆ ಎಲ್ಲ ಸುಮ್ಮನೆ ವಾರ್ಡ್ರೋಬಲ್ಲಿ ಇಟ್ಟು ಬೀಗ ಹಾಕೋಕ ಇರೋದು. ಹೋಗು, ಇನ್ನೊಂದಷ್ಟು ಒಡವೆ ಹಾಕೊಂಬ. ಅತ್ತೆ, ಅಮ್ಮೋ, ಯಾಕಮ್ಮ ಹಠ ಮಾಡ್ತಿದ್ಯಾ? ಅವ್ರು ಹೇಳ್ತಿದ್ದಾರಲ್ವಾ, ಹೋಗಿ ಹಾಕ್ಕೊಂಡು ಬಾ. ಫಂಕ್ಷನ್ ದಿನ ಒಂದು ಒಡವೆ ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಲಕ್ಷಣವಾಗಿ ಕಾಣಿಸ್ತೆ. ಹೋಗು. ಹೋಗ ಮೂಲ್ಯ. ಮೂಲ್ಯ ಹೋಗು. ಸುಹಾಸಿನಿ ಒಂದೊಂದ್ಸತಿ ಓವರಾಗಿ ಆಡ್ತಾಳೆ. ಇನ್ನೊಂದಷ್ಟು ಚಿನ್ನ ಹಾಕು ಅಂದರೆ ಇರೋದನ್ನೆಲ್ಲ ಏರ್ಸ್ಕೊಬಿಡೋಕ್ಕಾಗತ್ತಾ? ನೀನು ಬರ್ತಿರೋ ಸಿಟ್ಟಿಗೆ ಆಲ್ ಇಸ್ ವೆಲ್, ಆಲ್ ಇಸ್ ವೆಲ್.
ಅಯ್ಯೋ ದೇವ್ರೆ, ಎಲ್ಲ ಒಡವೆಗಳನ್ನ ಇಲ್ಲೇ ಇಟ್ಟಿದ್ನಲ್ಲ, ಒಂದು ಕಾಣಿಸ್ತಾ ಇಲ್ಲ. ವೇದಾಂತ್ ಏನಾದರೂ ಬೇರೆ ಕಡೆ ಎತ್ತಿಟ್ಟಿರ್ಬೋದಾ? ಇಲ್ಲ ಇಲ್ಲ, ಅವನು ಈ ಒಡವೆಗಳನ್ನ ಮುಟ್ಟೋದಕ್ಕೆ ಚಾನ್ಸೇ ಇಲ್ಲ. ಮತ್ತೆ ಎಲ್ಲೋಗಿರ್ಬೋದು? ಈ ರೂಮ್ಗೆ ನನ್ನ ವೇದಾಂತ್ ಬಿಟ್ಟರೆ ಬೇರೆ ಯಾರೂ ಬರೋದಿಲ್ಲ. ಹಾಗಾದರೆ ಒಡವೆಗಳೆಲ್ಲ ಎಲ್ಲೋಯ್ತು? ಅಪ್ಪ ಇಲ್ಲೇನು ಮಾಡ್ತಿದ್ದೀರಾ? ಒಂದು ಫೋನ್ ಬಂದಿತ್ತು ಮಗಳೇ, ಹಾಗೆ ಮಾತಾಡ್ತಾ ಈ ಕಡೆಗೆ ಬಂದ್ಬಿಟ್ಟೆ. ಹೌದಾ, ಸರಿಪ್ಪ. ಹಾಗಾದ್ರೆ ಒಡವೆ ತಗೊಂಡಿರೋದು ಅಪ್ಪನ? ಇಲ್ಲ, ಅಪ್ಪ ಒಡವೆಗಳನ್ನ ತಗೊಂಡಿರೋದಕ್ಕೆ ಸಾಧ್ಯನೇ ಇಲ್ಲ. ಅಪ್ಪ ಒಡವೆಗಳನ್ನ ತಗೊಂಡಿಲ್ಲ ಅಂದ್ರೆ ಮತ್ತೆ ಇನ್ಯಾರು ತಗೊಂಡಿರ್ಬೋದು? ನಾವ್ ಯಾರು ಇಲ್ದಿರೋ ಟೈಮಲ್ಲಿ ಅಪ್ಪ ರೂಮಿಂದ ಆಚೆ ಬಂದಿದ್ರಲ್ಲ, ನನ್ನ ಒಡವೆಗಳನ್ನ ತಗೊಳ್ಳೋ ಅಷ್ಟು ಅನಿವಾರ್ಯತೆ ಏನು ಬಂದಿದೆ? ಏನಾದರೂ ಇದ್ದಿದ್ರೆ ನನ್ನ ಹತ್ರ ಹೇಳ್ಬೋದಿತ್ತಲ್ಲ. ಏನೇ ಆಗಲಿ, ಅಪ್ಪ ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತ ಕಂಡುಹಿಡಿಯಲೇಬೇಕು. ಅದು ಯಾವ ಕಾರಣಕ್ಕೆ ವಿಷಯನ ನನ್ನ ಹತ್ರ ಮುಚ್ಚಿಡ್ತಿದ್ದಾರೆ? ಅಪ್ಪ ಯಾಕೆ ಈ ಥರ ಮಾಡ್ತಿದ್ದಾರೆ? ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ನೀವು ಯಾವತ್ತೂ ಕಳ್ತನ ಮಾಡುವಂಥ ನೀಚ್ ಕೆಲಸಕ್ಕೆ ಇಳಿಯಲ್ಲ ಅಂತ ಗೊತ್ತು. ಒಂದು ವೇಳೆ ಹಾಗೇನಾದರೂ ಮಾಡಿದರೆ ನಿಮ್ಮನ್ನು ಮಾತ್ರ ಯಾವುದೇ ಕಾರಣಕ್ಕೂ ಈ ಸುಹಾಸಿನಿ ಮುಂದೆ ತಲೆ ತಗ್ಸೋದಕ್ಕೆ ಬಿಡಲ್ಲ. ಗ್ಯಾರಂಟಿ ಕಾಪಾಡ್ಕೊಳ್ತೀನಿ. ಅಮೂಲ್ಯ, ಅಷ್ಟು ಹೇಳಿದ್ಮೇಲೂ
ಮತ್ತೆ ಯಾಕೆ ಹಾಗೆ ಬಂದಿದ್ಯಾ? ಒಡವೆನೇ ಹಾಕೊಂಡಿಲ್ಲ?